ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದೀಗ ಬೆಳಿಗ್ಗೆ 6 ಗಂಟೆ ಆಗಿದೆ. ನನಗೆ ಅಂದರೆ ಅರ್ಜೆಂಟಾಗಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ನನಗೆ ಇದು ಕಸ್ಟಮರಿಗೆ ಕೊಡಲಿಕ್ಕೆ ಇದ್ದದ್ದು. ಹಾಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದೇನೆ. ಬೇಗ ಏಳುವಾಗ ಉಂಟಲ್ಲ ಚಂದ ಹೊರಗಿನ ಆ ಒಂದು ವ್ಯೂ ತುಂಬ ಚಂದ. ಅಂದರೆ ಫುಲ್ಲು ಹನಿ ಬಿದ್ದು ನನಗೆ ಕಾಣಿಸ್ತಾನೇ ಇಲ್ಲ, ರೋಡೆಲ್ಲ ಕಾಣಿಸೋದೇ ಇಲ್ಲ. ಅಷ್ಟು ಒಂದು ಹನಿ ಇಬ್ಬನಿ ಬಿದ್ದು ಭಾರಿ ಒಳ್ಳೆ ಒಂದು ಬೆಳಿಗ್ಗೆದು ಒಂದು ಮಾರ್ನಿಂಗ್ ಅಂದರೆ ಒಳ್ಳೆ ಒಂದು ವೈಬು. ಹಾಗೆ ನನಗೆ ಆಯಿತು ಬೇಗ ಒಂದೊಂದು ವೀಡಿಯೋ ತೆಗೆಯುವಂತ ಆಯಿತು. ಈಗ ನಾನು ಸಣ್ಣದಾಗಿ ಒಂದು ವೀಡಿಯೋ ತೆಗೆಯೋದು. ಸೂಪರ್ ಆ ಒಂದು ಕ್ಲೈಮೇಟ್ ಬೆಳಿಗ್ಗೆದು. ಅಂದರೆ ನವಿಲುಗಳೆಲ್ಲ ಕೂಗ್ತಾ ಇತ್ತು ಬೆಳಿಗ್ಗೆನೇ. ಈಗ ಮತ್ತು ಅಂದರೆ ಅದು ಸ್ವಲ್ಪ ಇಬ್ಬನಿಯೆಲ್ಲ ಬೀಳುವಾಗ ಜೋರು ಕೂಗ್ತದೆ ನವಿಲೆಲ್ಲ. ಹಾಗೆ ತುಂಬ ಹಕ್ಕಿಗಳೆಲ್ಲ ಚಿಲಿಪಿಲಿ ಹೇಳ್ತಾ ಉಂಟು. ತುಂಬ ಖುಷಿ ಆಯಿತು. ತುಂಬ ಒಂದು 2-3 ಸಲ ನಾನು ಬೆಳಿಗ್ಗೆ ಅಂಗಳದಲ್ಲಿ ನಡ್ಕೊಂಡು ಬಂದೆ ನಾನು. ಹಾಗೆ ಮತ್ತೆ ಹೇಗೋ 7 ಗಂಟೆಲ್ಲ ಆಯಿತು. ಸ್ವಲ್ಪ ಡಿಸೈನೆಲ್ಲ ಹಾಕಿ 7 ಗಂಟೆಲ್ಲ ಆಯಿತು. ನಾನೊಂದು ಇದು ನೋಡಿ ಪುಟ್ಟು ಪೊಡಿ ಅಂದರೆ ಇದು ಅಜ್ಮೀರ್ ಪುಟ್ಟು ಪೊಡಿ, ಸೂಪರ್ ಪುಟ್ಟು ಪೊಡಿ ಆಯಿತಾ ಇದು. ಹಾಗೆ ನಾನು ಪುಟ್ಟು ಮಾಡುವ ಅಂತ ಹೇಳಿ ಮತ್ತು ಪುಟ್ಟಿನ ಪ್ಯಾಕೆಟೆಲ್ಲ ಓಪನ್ ಮಾಡಿದೆ. ಅದು ನೀರಲ್ಲಿ ಹಾಕಿ ಮತ್ತು ಫಸ್ಟ್ ನೀರಲ್ಲಿ ಹಾಕಿ ಚೆಂದ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಇದು ಅಂದರೆ ಹಿಗ್ಗುವಾಗ ಸ್ವಲ್ಪ ದೊಡ್ಡದಾಗ್ತದೆ, ತುಂಬ ಆಗ್ತದೆ ಇದು. ಹಾಗೆ ಮತ್ತು ತುಂಬ ಟೇಸ್ಟ್. ಇದು ನೋಡಿ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಇದು ಅರ್ಧ ಲೀಟ್ರದೊಂದು ಮಗ್ಗಿದು. ಇದರಲ್ಲಿ ನಾನು ಡೈಲಿ ಇಷ್ಟು ಬಿಸಿ ಬೆಚ್ಚ ನೀರು ಕುಡಿತೇನೆ. ಅದು ನನ್ನ ಒಂದು ಅಭ್ಯಾಸ. ಅದು ಸುಮಾರು ವರ್ಷದಿಂದ ನಾನು ಹೀಗೇನೆ ಈಗ. ಹಾಗೆ ಮತ್ತು ನೀರೆಲ್ಲ ಕುಡಿತಾ ಇದ್ದೇನೆ. ಹಾಗೆ ನಾವೀಗ ಅಜ್ಮೀರ್ ಪುಟ್ಟು ಪೊಡಿ ವಿಷಯ ಹೇಳಿದೆ ಅಲ್ಲ, ಅದು ನಮ್ಮ ಕೇರಳದಲ್ಲಿ ಸಿಗ್ತದೆ. ಕರ್ನಾಟಕದಲ್ಲಿ ಸಿಗ್ತದಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದು ಒಳ್ಳೆದುಂಟಾಯ್ತು, ತುಂಬ ಒಳ್ಳೆದುಂಟು. ಹಾಗೆ ನಮ್ಮ ಅರ್ಜು ಸ್ಕೂಲಿಗೆ ಹೋಗಲಿಕ್ಕೆ ಟೈಮ್ ಟೇಬಲೆಲ್ಲ ನೋಡ್ತಾ ಇದ್ದೇನೆ. ಅದರಲ್ಲಿ ಕಾಪಿ ಬರಿತಾ ಇದ್ದಾನೆ. ನಿನ್ನೆ ಕಾಪಿ ಬರಲಿಲ್ಲ ಅವ, ರಾತ್ರಿ ಯಾವಾಗಲೂ ಕಾಪಿ ಬರಿತಾನೆ, ಏನೋ ಆ ದಿನ ಬರಲಿಲ್ಲ ಅವ. ಹಾಗೆ ಮತ್ತು ನಮ್ಮದು ಊರಿನ ಹಾಲೆಲ್ಲ ಬಂತು, ಪ್ಯಾಕೆಟ್ ಹಾಲೆಲ್ಲ ಊರ ಹಾಲು. ಅದು ನಮ್ಮ ಮನೆ ಹತ್ತಿರದಲ್ಲೇ ನಾವು ತೆಗೆದು ಅವ್ರು ತಂದು ಕೊಟ್ಟು ಹೋಗ್ತಾರೆ. ನಾನು 1.5 ಲೀಟ್ರ್ ಹಾಲು ಡೈಲಿ ತೆಗಿತೇನೆ. ಹಾಗೆ ನಮ್ಮದು ಬಿಸಿ ಬಿಸಿ ಪುಟ್ಟಾಯಿತು. ಅಂದರೆ ನಂದು ಸ್ಕೂಲಿಗೆ ಹೋಗುವಾಗ ಅವನಿಗೆ ಬೇಗ ಒಂದು ಇದರಷ್ಟು ಪುಟ್ಟು ಮಾಡಿ ಕೊಟ್ಟೆ. ಅಂದರೆ ಒಮ್ಮೆ ಬೇಯುವಷ್ಟು ಪುಟ್ಟು ಮತ್ತು ಪಚ್ಚೆಸರು ಪದಾರ್ಥ. ಹಾಗೆ ನಮ್ಮ ಹಾಲೆಲ್ಲ ಕುದಿ ಬಂತು. ಅವನಿಗೆ ಒಂದು ಒಳ್ಳೆ ದಪ್ಪ ಒಂದು ಚಹಾ ಮಾಡಿಕೊಟ್ಟೆ. ಅವನಿಗೆ ಒಂದು ಅರ್ಧ ಗ್ಲಾಸು ಚಹಾ ಸಾಕು, ಬೆಳಿಗ್ಗೆ ಹೆಚ್ಚು ಕುಡಿಲಿಕ್ಕೆಲ್ಲ ಆಗೋದಿಲ್ಲ. ಹಾಗೆ ನಾನು ಪುಟ್ಟಿನೊಟ್ಟಿಗೆ ಪಚ್ಚೆಸರು ಪದಾರ್ಥ ಮಾಡಿದೆ. ಹಾಗೆ ಪುಟ್ಟು ಮತ್ತು ಪಚ್ಚೆಸರು ಪದಾರ್ಥ ಅದು ಪುಟ್ಟು ಪಚ್ಚೆಸರು ಪದಾರ್ಥ ತಿಂದು ಮತ್ತು ಇನ್ನೊಂದು ಪೀಸು ಪುಟ್ಟು ತಿನ್ನೋದು ಹೇಗೆ ಅಂದರೆ ಮತ್ತು ಬಾಳೆಹಣ್ಣು, ಹಾಲು, ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಅದೊಂದು ಮಿಕ್ಸ್ ಮಾಡಿ ಅದು ಸಹ ಒಮ್ಮೆ ತಿನ್ನಲಿಕ್ಕುಂಟು. ಇದು ತಿಂದ ನಂತರ ಅದು ತಿನ್ನೋದು ನಂಗೆ ತುಂಬ ಇಷ್ಟ. ಅದು ಸಣ್ಣ ಇರುವಾಗಲೇ ನಮ್ಮ ಅಮ್ಮ ನಮಗೆ ಪದಾರ್ಥ ಹೆಚ್ಚು ಕೊಡಲಿಕ್ಕಿಲ್ಲ, ಮಕ್ಕಳು ಹೆಚ್ಚು ಪದಾರ್ಥ ತಿನ್ನಬಾರ್ದು, ಕಾಯಿ ಪದಾರ್ಥ ತಿನ್ನಬಾರ್ದು ಹೇಳಿ ಆಗ ಆ ರೀತಿ ಮಾಡಿ ಕೊಡ್ತಿದ್ರಾಯಿತು. ಹಾಗೆ ಅದೊಂದು ತಿಂತೇನೆ ನಾನು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಬಾಯ್.